ನಮಸ್ಕಾರ. ನಾನು ಸುಮಾ ಎಸ್. ಈ ವಿಡಿಯೋದಲ್ಲಿ ನಿಮಗೆ ಹೊಸ ಧರ್ಮಗಳ ಉದಯ ಯಾವಾಗಾಯಿತು, ಆ ಹೊಸ ಧರ್ಮಗಳ ಉದಯಕ್ಕೆ ಏನು ಕಾರಣಗಳು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಪಂಚದಾದ್ಯಂತ ಕ್ರಿಸ್ತಪೂರ್ವ 6ನೇ ಶತಮಾನ ಅತ್ಯಂತ ಮಹತ್ವಪೂರ್ಣವಾದಂತಹ ಕಾಲ ಅಂತ ಹೇಳಿ ಪರಿಗಣಿಸ್ತಾರೆ. ಕಾರಣ, ಆ ಒಂದು ಕಾಲದಲ್ಲಿ ಪ್ರಪಂಚದ ನಾನಾ ಭಾಗಗಳಲ್ಲಿ ದಾರ್ಶನಿಕರು, ತತ್ವಜ್ಞಾನಿಗಳು ಹುಟ್ಕೊಂಡು ಆಯಾಯ ಪ್ರದೇಶಗಳಲ್ಲಿ ಇದ್ದಂತಹ ಧರ್ಮವನ್ನು, ಸಮಾಜವನ್ನು ಸುಧಾರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಅಂತಹ ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯೊಂದು ನಡೀತದೆ. ಅಂತಹ ಒಂದು ಚಳುವಳಿ ನಡೆದಂತಹ ಸಂದರ್ಭದಲ್ಲಿ 2 ಹೊಸ ಮತಗಳ ಉದಯಕ್ಕೆ ಅದು ಕಾರಣವಾಗುತ್ತೆ. ಒಂದು ಜೈನ ಧರ್ಮ, ಮತ್ತೊಂದು ಬೌದ್ಧ ಧರ್ಮ. ಈ ಹೊಸ ಮತಗಳು ಯಾಕೆ ಹುಟ್ಕೊಂಡ್ವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕ್ರಿಸ್ತಪೂರ್ವ 6ನೇ ಶತಮಾನದ ಹೊತ್ತಿಗೆ ಈಗಾಗಲೇ ಕ್ರಿಸ್ತಪೂರ್ವ 1500ರಿಂದ ಸುಮಾರಿಗೆ ಪ್ರಾರಂಭವಾದಂತಹ ಆರ್ಯರ ಧರ್ಮವಾದಂತಹ ವೈದಿಕ ಧರ್ಮ ಅಸ್ತಿತ್ವದಲ್ಲೇ ಇರುತ್ತೆ. ಈ ವೈದಿಕ ಧರ್ಮದಲ್ಲಿ 2 ಹಂತಗಳನ್ನು ಕಾಣ್ಬೋದು. ಋಗ್ವೇದ ಕಾಲದ ಧರ್ಮ ಮತ್ತು ನಂತರದ ವೇದಗಳ ಕಾಲದ ಧರ್ಮ, ನಾಗರಿಕತೆ, ಸಮಾಜ, ರಾಜಕೀಯ ಹೇಗಿತ್ತು ಅನ್ನೋದನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಈ ಋಗ್ವೇದ ಕಾಲದಲ್ಲಿ ಇದ್ದಂತಹ ಧರ್ಮ ಮತ್ತು ಸಮಾಜ ಅತ್ಯಂತ ಸರಳವಾಗಿರುತ್ತೆ. ಆದರೆ ಕಾಲಾನಂತರ ಉತ್ತರ ವೇದಗಳ ಕಾಲದಲ್ಲಿ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪುರಾಣಗಳು, ಧರ್ಮಶಾಸ್ತ್ರಗಳು ಎಲ್ಲ ರಚನೆಯಾದಂತಹ ಕಾಲ ಉತ್ತರ ವೈದಿಕ ಯುಗ. ಈ ಉತ್ತರ ವೇದಗಳ ಕಾಲದಲ್ಲಿ ಧರ್ಮ ಆಗಲಿ ಸಮಾಜವಾಗಲಿ ಹಲವಾರು ಕಟ್ಟುಪಾಡುಗಳನ್ನು, ಮೂಢನಂಬಿಕೆಗಳನ್ನು ಒಡಮೂಡಿಸಿಕೊಂಡು ಅದು ಅತ್ಯಂತ ಕಠಿಣವಾಗ್ತಾ ಬಂದಿರುತ್ತೆ. ಜನಸಾಮಾನ್ಯರಿಗೆ ಇದನ್ನು ಅನುಸರಿಸೋದು ತುಂಬ ಕಠಿಣವಾಗಿರುತ್ತೆ. ಹೀಗಾಗಿ ಹಲವಾರು ಕಾರಣಗಳಿಂದ ಈ ಅವಧಿಯಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಅದು ನಾಂದಿಯನ್ನು ಹಾಡುತ್ತೆ. ಇಂತಹ ಹೊಸ ಧರ್ಮಗಳು ಉದಯ ಆಗೋದಕ್ಕೆ ಏನೇನು ಕಾರಣ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ವೈದಿಕ ಧರ್ಮ ಅತ್ಯಂತ ಕಠಿಣವಾಗಿರ್ತಕ್ಕಂಥದ್ದು, ಪುರೋಹಿತ ಶಾಹಿಗಳ ಪ್ರಾಬಲ್ಯ ಹೆಚ್ಚಾಗಿರ್ತಕ್ಕಂಥದ್ದು, ಅತ್ಯಂತ ಹೀನಾಯವಾಗಿರ್ತಕ್ಕಂತಹ ಪ್ರಾಣಿ ಬಲಿಗಳು, ನರಬಲಿಗಳು ಮತ್ತು ಯಾಗಯಜ್ಞಗಳು, ಮತ್ತು ಸಮಾಜದಲ್ಲಿ ಅತ್ಯಂತ ಕಠಿಣವಾಗಿ ರೂಢಿನಲ್ಲಿದ್ದಂತಹ ಜಾತಿ ಪದ್ಧತಿ ಮತ್ತು ವೇದಗಳನ್ನು ಪಠಣ ಮಾಡುವಂತಹ ಒಂದು ಕಠಿಣಕರವಾದಂತಹ ಭಾಷೆ ಮತ್ತು ಮಂತ್ರಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಂಥವು. ಅದರ ಜೊತೆಗೆ ಮುಕ್ತಿಯನ್ನು ಅಥವಾ ಮೋಕ್ಷವನ್ನು ಪಡೆಯೋದಕ್ಕೆ ಇದ್ದಂತಹ ವೈರುಧ್ಯವಾಗಿರ್ತಕ್ಕಂತಹ ಕೆಲವು ಸಿದ್ಧಾಂತಗಳು ಇದಕ್ಕೆ ಕಾರಣ ಅಂತ ಹೇಳಿ ಹೇಳ್ಬೋದು. ಇದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ವೈದಿಕ ಧರ್ಮದ ಅವನತಿಗೆ ಮೊದಲ ಕಾರಣ ಅಂತ ಹೇಳಿದೆ ಡಿಗ್ರೇಡೇಷನ್ ಆಫ್ ದ ವೇದಿಕ್ ರಿಲಿಜಿಯನ್. ಅಂದರೆ ವೈದಿಕ ಧರ್ಮ ಅತ್ಯಂತ ಕಠಿಣವಾಗ್ತಾ ಬಂದಿರತಕ್ಕಂಥದ್ದು. ಯಾಕೆ ಕಠಿಣ ಆಗ್ತಾ ಬಂತು? ಅಲ್ಲಿ ಋಗ್ವೇದ ಕಾಲದಲ್ಲಿ ಇಲ್ಲದೇ ಇರತಕ್ಕಂತಹ ಕೆಲವೊಂದು ಸಂಸ್ಕಾರಗಳು, ಕೆಲವೊಂದು ಕಟ್ಟುಪಾಡುಗಳು ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದವರೆಗೂ ಕೂಡ ಅತ್ಯಂತ ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಮನುಷ್ಯನಿಗೆ ತೊಟ್ಟಿಲಿನಿಂದ ಹಿಡಿದು ಸಮಾಧಿಯವರೆಗೆ ಅವನಿಗೆ ಸಂಸ್ಕಾರಗಳು ಅವನನ್ನು ಹಿಂಬಾಲಿಸಿಕೊಂಡು ಹೋಗುತ್ತೆ. ಇಂತಹ ಸಂಸ್ಕಾರಗಳನ್ನು ಅನುಸರಿಸ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅತ್ಯಂತ ಕಷ್ಟ ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ಸಂಸ್ಕಾರಗಳಾಗಲಿ ಅಥವಾ ಕೆಲವೊಂದು ಆಚರಣೆಗಳನ್ನು ಜನಸಾಮಾನ್ಯರ ಕೈಗೆಟುಕದೇ ಇರ್ತಕ್ಕಂತಹ, ಅರ್ಥಕ್ಕೆ ನಿಲುಕದೇ ಇರ್ತಕ್ಕಂತಹ ವಿಷಯಗಳಾಗತ್ತೆ. ಹಾಗಾಗಿ ಜನಸಾಮಾನ್ಯರು ಅತ್ಯಂತ ಸರಳವಾದಂತಹ ಯಾವುದಾದ್ರೂ ಮತಗಳನ್ನು ಅವರು ನಿರೀಕ್ಷೆ ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಈ ಹೊಸ ಮತಗಳ ಉದಯ ಆದಾಗ ಎಲ್ಲ ಕೆಳವರ್ಗದ ಜನರು ಅಥವಾ ಆಸಕ್ತರಾಗಿರ್ತಕ್ಕಂಥವರು ಸರಳವಾದಂತಹ ತತ್ವಗಳನ್ನು ಪ್ರಚಾರ ಮಾಡುವಂತಹ ಧರ್ಮದ ಕಡೆಗೆ ಆಕರ್ಷಿತರಾಗ್ತಾರೆ. ಹಾಗಾಗಿ ಹೊಸ ಮತಗಳ ಉದಯಕ್ಕೆ ಕಾರಣ ಆಗತ್ತೆ. ಅದೆರಡೂ ಧರ್ಮಗಳು ಕೂಡ ಹೆಚ್ಚು ಬೆಳವಣಿಗೆ ಆಗೋದಕ್ಕೆ, ಆ ಧರ್ಮೀಯರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಆಗತ್ತೆ. ಎರಡನೇದಾಗಿ ಪುರೋಹಿತ ವರ್ಗದ ಪ್ರಾಬಲ್ಯ ಕೂಡ ಈ ಹೊಸ ಮತಗಳ ಉದಯಕ್ಕೆ ಕಾರಣ ಆಗತ್ತೆ. ಪುರೋಹಿತ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರು ಈ ಜಾತಿ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಂಥವ್ರು. ಇವರು
ಇಡೀ ಧರ್ಮದ ಆಚರಣೆಗಳು ಧರ್ಮವನ್ನೇ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥವ್ರು. ಧರ್ಮದ ಮೇಲೆ ಅವರ ಏಕಸ್ವಾಮ್ಯ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ಕೆಳವರ್ಗದವರು ವೇದಗಳನ್ನು ಪಠಣ ಮಾಡೋ ಹಾಗಿಲ್ಲ, ಜೊತೆಗೆ ಸ್ತ್ರೀಯರು ಕೂಡ ಪಠಣ ಮಾಡೋ ಹಾಗಿಲ್ಲ. ಈ ಕೆಳವರ್ಗದವರಿಗೆ ವೇದಗಳನ್ನು ಕಲಿಸಿಕೊಟ್ಟಂಥವರಿಗೆ ರೌರವ ನರಕ ಪ್ರಾಪ್ತಿಯಾಗುತ್ತೆ. ಈ ರೀತಿಯ ಮನೋಭಾವನೆ ಬೆಳವಣಿಗೆ ಆಗ್ತಾ ಬರುತ್ತೆ. ಇಂತಹ ಪುರೋಹಿತ ವರ್ಗದವರ ಪ್ರಾಬಲ್ಯ ಕೊನೆಗೆ ಅಂತಹ ಪ್ರಾಬಲ್ಯವನ್ನು ಹತ್ತಿಕ್ಕಿ ಹೊಸ ಧರ್ಮಗಳ ಉದಯ ಆಗೋದಕ್ಕೆ ಕಾರಣ ಆಗುತ್ತೆ. ಸರಳವಾದಂತಹ ಯಾವುದೇ ಒಂದು ದಬ್ಬಾಳಿಕೆ ದೌರ್ಜನ್ಯಗಳು ಇಲ್ಲದೇ ಇರತಕ್ಕಂತಹ, ಅಸಮಾನತೆ ಇಲ್ಲದೇ ಇರತಕ್ಕಂತಹ ಧರ್ಮದ ಕಡೆಗೆ ಜನ ಆಕರ್ಷಿತರಾಗೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ವೈದಿಕ ಧರ್ಮದಲ್ಲಿ ಇದ್ದಂತಹ ಯಾಗ, ಯಜ್ಞ, ಪ್ರಾಣಿ ಬಲಿ, ನರಬಲಿಗಳು ಜನರಿಗೆ ಅತ್ಯಂತ ಕಠಿಣವಾದಂತಹ ಸಂಸ್ಕಾರಗಳಾಗಿರುತ್ತೆ. ಯಾಗ ಯಜ್ಞಗಳನ್ನು ಮಾಡಿದರೆ, ಪ್ರಾಣಿ ಬಲಿಯನ್ನು ಕೊಟ್ಟರೆ ನಾವು ಮುಕ್ತಿಯನ್ನು ತಲುಪ್ತೀವಿ, ನಮ್ಮ ಪೂಜೆ ಫಲಿತವಾಗತ್ತೆ, ನಾವು ಅಗ್ನಿಯನ್ನು ಅವನ ಅಗ್ನಿಯನ್ನು ಆಹ್ವಾನಿಸಿಕೊಳ್ಬೇಕು, ಪವಿತ್ರವಾಗಿರ್ತಕ್ಕಂಥ ಆಹ್ವಾನೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿದರೆ ಈ ಯಾಗಯಜ್ಞಗಳಿಂದ ಮಾತ್ರ ಸಾಧ್ಯ. ಈ ರೀತಿ ಅದಕ್ಕೆ ಪ್ರಾಣಿಗಳನ್ನು ಬಲಿ ಕೊಡ್ತಕ್ಕಂಥದ್ದು, ನರಬಲಿ ಕೊಡ್ತಕ್ಕಂಥದ್ದು ಸರ್ವಸಾಮಾನ್ಯವಾಗಿರ್ತಕ್ಕಂತಹ ಒಂದು ಆಚರಣೆಗಳಾಗ್ಬಿಡತ್ತೆ. ಹಾಗಾಗಿ ಈ ಒಂದು ಯಾಗಯಜ್ಞಗಳನ್ನು ಮಾಡ್ತಕ್ಕಂಥವರು ಕೂಡ ವೈದಿಕ ಅಥವಾ ಪುರೋಹಿತ ಶಾಹಿಗಳೇ ಆಗಿದ್ದರಿಂದ ರಾಜಸೂಯ ಯಾಗ ಇರ್ಬೋದು, ಅಶ್ವಮೇಧ ಯಾಗ ಇರ್ಬೋದು, ವಾಜಪೇಯ ಯಾಗ, ಹೋಮ ಹವನಗಳು ಇವೆಲ್ಲವೂ ಕೂಡ ಮಾಡಿದ್ರೇ ಮುಕ್ತಿ ಪ್ರಾಪ್ತಿ, ಮಾಡಿದ್ರೇ ಅವರ ಅಧಿಕಾರ, ಎಲ್ಲ ಸಂಪತ್ತು ಸಮೃದ್ಧಿ ಎಲ್ಲ ಇರುತ್ತೆ. ಈ ರೀತಿಯಾಗಿರ್ತಕ್ಕಂತಹ ನಾನಾ ರೀತಿಯ ನಂಬಿಕೆಗಳನ್ನು ಅದರಲ್ಲಿ ತುರುಕಿ ಅದನ್ನು ಯಾಗಯಜ್ಞಗಳನ್ನು ಮಾಡಲೇಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಹುಟ್ಟು ಹಾಕಿರ್ತಾರೆ. ಇಂತಹ ಕೆಲವೊಂದು ಕ್ಷತ್ರಿಯ ದೊರೆಗಳು ಕೂಡ ಈ ರಾಜಸೂಯ ಯಾಗ ಮಾಡಬೇಕು, ಅಶ್ವಮೇಧ ಯಾಗ ಮಾಡಬೇಕು, ತಮ್ಮ ಒಂದು ಅಧಿಕಾರವನ್ನು ಈ ಮೂಲಕ ಸಂಸ್ಥಾಪಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾರೆ. ಕ್ಷತ್ರಿಯ ಕುಲದ ಮೇಲೂ ಕೂಡ ಬ್ರಾಹ್ಮಣ ಕುಲ ಈ ರೀತಿಯ ಯಾಗಯಜ್ಞಗಳ ಮೂಲಕ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಆ ಮೂಲಕ ಜನರನ್ನು ಶೋಷಿಸುವಂತಹ ಪ್ರಯತ್ನವನ್ನು ಅದು ಮಾಡುತ್ತೆ. ಹಾಗಾಗಿ ಈ ಯಾಗಯಜ್ಞಗಳು ಮತ್ತು ಪ್ರಾಣಿ ಬಲಿಯಂತಹ ಕೆಲವೊಂದು ಸಂಸ್ಕಾರಗಳು ಜನಸಾಮಾನ್ಯರನ್ನು ಅವುಗಳಿಂದ ತುಂಬ ದುಂದು ವೆಚ್ಚ ಮಾಡ್ತಕ್ಕಂಥವು. ಅತಿಯಾದಂತಹ ಒಂದು ಹಣವನ್ನು ಹಾಕಬೇಕು. ಬಡವರಾಗಿರ್ತಕ್ಕಂಥವರು, ಜನಸಾಮಾನ್ಯರಾಗಿರ್ತಕ್ಕಂಥವರು ಇಂತಹ ಆಚರಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಆಚರಣೆಯನ್ನು ಮಾಡಲಿಲ್ವಲ್ಲ ಅನ್ನುವಂತಹ ಮಾನಸಿಕ ವ್ಯಥೆ ಕೂಡ ಅವರಲ್ಲಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಈ ಯಾಗಯಜ್ಞಗಳು ಯಾವುದೂ ಕೂಡ ಅಗತ್ಯನೇ ಇಲ್ಲ, ಸರಳವಾದಂತಹ ತತ್ವಗಳಿಂದಲೇ ನಾವು ಒಳ್ಳೆಯ ಮುಕ್ತಿಯನ್ನು ಪಡ್ಕೊಳ್ಬೋದು ಅನ್ನುವಂತಹ ಧರ್ಮಗಳು ಸ್ಥಾಪನೆ ಆಗೋದಕ್ಕೆ, ಜನರು ಅದರ ಕಡೆಗೆ ಆಕರ್ಷಿತರಾಗೋದಕ್ಕೆ ಅದು ಕಾರಣ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಂತ ಹೇಳಿದ್ರೆ ಸಮಾಜದಲ್ಲಿದ್ದಂತಹ ಒಂದು ಕಠಿಣವಾದಂತಹ ಜಾತಿ ವ್ಯವಸ್ಥೆ. ಋಗ್ವೇದ ಕಾಲದಲ್ಲಿ 4 ವರ್ಣಗಳಿದ್ದದ್ದು, ಚತುರ್ವರ್ಣ ಇದ್ದದ್ದು. ಮುಖ್ಯವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣಗಳಿದ್ದದ್ದು ಕಾಲಾನಂತರದಲ್ಲಿ ನೂರಾರು ಸಾವಿರಾರು ಜಾತಿ ಉಪಜಾತಿಗಳಾಗಿ ಅದು ಸಂಕೀರ್ಣವಾಗ್ತಾ ಹೋಗುತ್ತೆ. ಜಾತಿಯ ಕಟ್ಟುಪಾಡುಗಳು ಹೆಚ್ಚು ಕಠಿಣವಾಗ್ತಾ ಹೋಗುತ್ತೆ. ಜೊತೆಗೆ ಮೇಲ್ಜಾತಿಯವರ ದಬ್ಬಾಳಿಕೆ ದೌರ್ಜನ್ಯ ಕೆಳಜಾತಿಯವರ ಮೇಲೆ ಆಗ್ತಾ ಹೋಗುತ್ತೆ. ಹೀಗಾಗಿ ಇಂತಹ ಜಾತಿಯ ಭೇದವನ್ನು ಅದನ್ನು ವಿರೋಧಿಸುವಂತಹ ಪ್ರಯತ್ನವನ್ನು ಜನಸಾಮಾನ್ಯರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಹೊಸ ಮತಗಳ ಉದಯಕ್ಕೆ ಅದು ನಾಂದಿಯನ್ನು ಹಾಡುತ್ತೆ. ಯಾವುದೇ ಭೇದ ಭಾವ ಇಲ್ಲದೆ, ಅಸಮಾನತೆ ಇಲ್ಲದೆ ಇರುವಂತಹ ಒಂದು ಧರ್ಮವನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಿರ್ತಾರೆ. ಅಂತಹ ಧರ್ಮಗಳಾಗಿ ಜೈನ ಮತ ಮತ್ತು ಬೌದ್ಧ ಮತ ಹುಟ್ಕೊಳ್ಳೋದಕ್ಕೆ ಇದು ಪ್ರೇರಣೆಯನ್ನು ನೀಡುತ್ತೆ. ಜಾತಿ ವ್ಯವಸ್ಥೆಯಿಂದ ವಿಮುಖರಾಗಿ ಈ ಜಾತಿ ಇಲ್ಲದೆ ಇರ್ತಕ್ಕಂತಹ, ಭೇದ ಭಾವ ಇಲ್ಲದೆ ಇರ್ತಕ್ಕಂತಹ ಧರ್ಮದ ಕಡೆಗೆ ಜನ ಆಕರ್ಷಿತರಾಗೋದಕ್ಕೆ ಕಾರಣ ಆಗತ್ತೆ. ಜೊತೆಗೆ ವೇದಗಳು ಮುಖ್ಯವಾಗಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತ ಭಾಷೆ ಜನಸಾಮಾನ್ಯರು ಅರ್ಥೈಸಿಕೊಳ್ಳೋದಕ್ಕೆ ತುಂಬ ಕಷ್ಟವಾಗಿರುತ್ತೆ. ತುಂಬ ಸಂಕೀರ್ಣವಾದಂತಹ ಭಾಷೆ, ಆಧ್ಯಾತ್ಮವಾದಂತಹ ತುಂಬ ಕಠಿಣವಾದಂತಹ ವಿಷಯಗಳು, ಅದರ ಜೊತೆಗೆ ಕಠಿಣವಾದಂತಹ ಭಾಷೆಯನ್ನು ಜನಸಾಮಾನ್ಯರ ಅರ್ಥಕ್ಕೆ ನಿಲುಕದಿರ್ತಕ್ಕಂತಹ ವಿಷಯಗಳು ಅನ್ನಿಸ್ಕೊಳ್ಳುತ್ತೆ.
ಹಾಗಾಗಿ ವೇದಗಳು, ವೇದಾಂಗಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ ಇವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಇದ್ದಿದ್ದರಿಂದ ಅದನ್ನು ಜನಸಾಮಾನ್ಯರು ಕಠಿಣ ಭಾಷೆಯಲ್ಲಿ ಅದನ್ನು ಓದೋದಕ್ಕೆ ಆಗೋದಿಲ್ಲ, ಮತ್ತು ಓದಿ ಅರ್ಥೈಸ್ಕೊಳ್ಳೋದಕ್ಕೆ, ಅದನ್ನು ಅನುಸರಿಸೋದಕ್ಕೂ ಕೂಡ ಕಷ್ಟವಾಗಿರುತ್ತೆ. ಹೀಗಾಗಿ ಭಾಷೆಯ ತೊಡಕು ಕೂಡ ಈ ಹೊಸ ಮತಗಳ ಉದಯಕ್ಕೆ, ಭಾಷೆಯ ಕಾಠಿಣ್ಯತೆ ಕೂಡ ಹೊಸ ಮತಗಳ ಉದಯಕ್ಕೆ ಕಾರಣ ಆಗುತ್ತೆ. ಅದರ ಜೊತೆಗೆ ಹಿಂದೂ ಧರ್ಮದಲ್ಲೇ, ವೈದಿಕ ದರ್ಮದಲ್ಲೇ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ವೈರುಧ್ಯವಾಗಿರ್ತಕ್ಕಂತಹ ಸಿದ್ಧಾಂತಗಳು. ಸಾಮಾನ್ಯವಾಗಿ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ 3 ರೀತಿಯ ಜನನ ಮರಣಗಳಿಂದ ಮುಕ್ತಿ, ಮೋಕ್ಷ ಅಂತ ಹೇಳಿದರೆ ಜನನ ಮರಣಗಳಿಂದ ಬಿಡುಗಡೆಯನ್ನು ಪಡ್ಕೊಳ್ತಕ್ಕಂಥದ್ದು. ಈ ರೀತಿ ಬಿಡುಗಡೆಯನ್ನು ಪಡ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಯಾವ ಮಾರ್ಗ ಅನುಸರಿಸಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಕೆಲವರು ಅದನ್ನು ಜ್ಞಾನ ಮಾರ್ಗದ ಮೂಲಕ ಅನುಸರಿಸಬೇಕು, ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೋದ್ರ ಮೂಲಕ ಮುಕ್ತಿಯನ್ನು ಪಡ್ಕೊಳ್ಬೋದು ಅನ್ನೋದು ಕೆಲವರ ವಾದವಾಗಿರುತ್ತೆ. ಮತ್ತು ಕೆಲವರು ಇಲ್ಲ, ಜ್ಞಾನದ ಮೂಲಕ ಎಲ್ರಿಗೂ ಕೂಡ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಓದಿ ವಿದ್ಯಾಭ್ಯಾಸ ಪಡ್ಕೊಂಡು ಹೆಚ್ಚಿನ ಜ್ಞಾನವನ್ನು, ಅಧ್ಯಾತ್ಮ ಜ್ಞಾನವನ್ನು ಓದಿ ಅರ್ಥೈಸ್ಕೊಂಡು ಪಡ್ಕೊಳ್ಳೋದು ತುಂಬ ಕಷ್ಟ, ಹಾಗಾಗಿ ಕರ್ಮ ಮಾರ್ಗ ಮುಖ್ಯ ಅಂಥೇಳಿ ಹೇಳುತ್ತೆ. ನಾವು ಮಾಡುವಂತಹ ಕೆಲಸವೇ ದೇವರು ಅಂಥೇಳಿ ಭಾವಿಸಿ ನಾವು ಆ ಮೂಲಕ ಮುಕ್ತಿಯನ್ನು ಪಡ್ಕೊಳ್ಬೋದು ಅಂಥೇಳಿ ಮತ್ತೆ ಕೆಲವರ ವಾದವಾಗುತ್ತೆ. ಮತ್ತೆ ಕೆಲವರು ಹೇಳ್ತಾರೆ ಅದೆರಡೂ ತಪೋ ಮಾರ್ಗ ಇನ್ನೂ ಕೂಡ ಮುಖ್ಯ, ನಮ್ಮ ಮನಸ್ಸನ್ನು, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಬೇಕು, ತಪೋ ಮಾರ್ಗ ಮುಖ್ಯ. ಮತ್ತು ಕೆಲವರು ಹೇಳ್ತಾರೆ ಇಲ್ಲ ಭಕ್ತಿ ಮಾರ್ಗದ ಮೂಲಕ ಜನಸಾಮಾನ್ಯರು ಮುಕ್ತಿಯನ್ನು ಪಡ್ಕೊಳ್ಬೇಕು. ಈ ಎಲ್ಲ ಮಾರ್ಗಗಳು ಕೂಡ ಇದ್ದಾಗ ಜನರಿಗೆ ಒಂದು ರೀತಿಯ ಗೊಂದಲದ ವಾತಾವರಣ ಉಂಟಾಗತ್ತೆ. ಯಾವ ಮಾರ್ಗವನ್ನು ನಾವು ಅನುಸರಿಸಬೇಕು, ಯಾವ ಮಾರ್ಗದ ಮೂಲಕ ನಾವು ಮುಕ್ತಿಯನ್ನು ಸಾಧಿಸಬೇಕು ಅನ್ನುವಂತಹ ಗೊಂದಲಗಳು ಉಂಟಾಗುತ್ತೆ. ಈ ರೀತಿಯ ವಿರುದ್ಧವಾಗಿರ್ತಕ್ಕಂತಹ ಸಿದ್ಧಾಂತಗಳಿಂದ ಜನ ಬೇಸತ್ತು ಕೊನೆಗೆ ಯಾವುದು ಕೂಡ ಇಲ್ಲದೇ ಇರತಕ್ಕಂತಹ ಏಕರೀತಿಯಾಗಿರ್ತಕ್ಕಂತಹ ಸರಳವಾದಂತಹ ಸಿದ್ಧಾಂತಗಳು, ತತ್ವಗಳ ಕಡೆಗೆ ಜನ ಆಕರ್ಷಿತರಾಗ್ತಾರೆ. ಹೊಸ ಮತಗಳ ಉದಯಕ್ಕೆ ಅದು ಕಾರಣ ಆಗುತ್ತೆ. ಜೊತೆಗೆ ಕೊನೆಯದಾಗಿ ಹೇಳೋದಾದರೆ ಮಂತ್ರಗಳಲ್ಲಿದ್ದಂತಹ ನಂಬಿಕೆ ಹೆಚ್ಚಾಗ್ತಾ ಇದ್ದದ್ದು. ಬರ್ತಾ ಈ ಶ್ಲೋಕಗಳಿಗಿಂತ ಹೆಚ್ಚಾಗಿ ಮಂತ್ರಶಕ್ತಿಯ ಮೂಲಕ ನಾವೆಲ್ಲವನ್ನು ಕೂಡ ಸಾಧಿಸ್ಬೋದು ಅನ್ನುವಂತಹ ಒಂದು ಭಾವನೆಯಲ್ಲಿ ಮೂಡ್ತಾ ಹೋಗುತ್ತೆ. ಮುಖ್ಯವಾಗಿ ಈ ಜನಸಾಮಾನ್ಯರಿಗೆ ಅದು ಅರ್ಥ ಆಗಲ್ಲ. ಕೆಲವರು ಅದನ್ನು ಸಾಧಿಸಿ, ಸಿದ್ಧಿಸಿ, ಮಂತ್ರಶಕ್ತಿಯನ್ನು ಪಡ್ಕೊಂಡು ಜನರ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು. ಮಂತ್ರಶಕ್ತಿಯಿಂದ ಒಬ್ಬರ ಮೇಲೆ ನಾವು ವಿಜಯವನ್ನು ಸಾಧಿಸ್ಬೋದು. ಏನು ಶ್ರಮ ಪಡದೆ ಬರೀ ಮಂತ್ರಶಕ್ತಿಯ ಮೂಲಕನೇ ಅದು ಸಾಧಿಸ್ಬೋದು. ತಮ್ಮ ಶತ್ರುಗಳ ಸಂಹಾರ ಮಾಡ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ತತ್ವಗಳನ್ನು ಮಂತ್ರಶಕ್ತಿಯ ಮೂಲಕ ಸಾಧ್ಯ ಆಗುತ್ತೆ ಅಂಥೇಳಿ ಕೆಲವರು ಬೋಧನೆ ಮಾಡ್ತಾ ಹೋಗ್ತಾರೆ. ಇದು ಕೂಡ ಜನರಲ್ಲಿ ಮುಖ್ಯವಾಗಿ ಶ್ಲೋಕಗಳಿಗಿಂತ ಮಂತ್ರಶಕ್ತಿನೇ ಮುಖ್ಯ ಅಂತಕ್ಕಂತಹ ಮನೋಭಾವನೆ ಮೂಡಿಸ್ತಾ ಇದ್ದದ್ದು ಜನರಲ್ಲಿ ಮತ್ತಷ್ಟು ಗೊಂದಲದ ವಾತಾವರಣವನ್ನು ಮೂಡಿಸ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಮೂಲ ಕಾರಣಗಳಾಗಿ ಹೊಸ ಮತಗಳ ಉದಯಕ್ಕೆ ಕಾರಣ ಆಗುತ್ತೆ. ಇಂತಹ ಹೊಸ ಮತಗಳು ಯಾವ ರೀತಿ ಹುಡ್ಕೊಂಡ್ವು, ಯಾವ ಧರ್ಮಗಳು ಯಾವ ಥರ ತತ್ವಗಳನ್ನು ಪ್ರಚಾರ ಮಾಡುತ್ತೆ, ಅದನ್ನು ಸಂಸ್ಥಾಪಕರು ಯಾರು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.